ನಮಸ್ಕಾರ ವಿದ್ಯಾರ್ಥಿಗಳೇ. ಶಂಟ್ ಮೋಟಾರ್ಗೆ ಕಾನ್ಸ್ಟಂಟ್ ಸ್ಪೀಡ್ ಇದೆ, ಸೀರೀಸ್ ಮೋಟಾರ್ಗೆ ಹೈ ಸ್ಟಾರ್ಟಿಂಗ್ ಟಾರ್ಕ್ ಇದೆ. ನಮಗೆ ಇವೆರಡೂ ಒಂದೇ ಮೋಟಾರ್ನಲ್ಲಿ ಬೇಕೆಂದರೆ ಏನು ಮಾಡುವುದು? ಅದಕ್ಕೆಂದೇ ವಿಜ್ಞಾನಿಗಳು ಕಂಡುಹಿಡಿದ ಮೋಟಾರ್ ಡಿಸಿ ಕಾಂಪೌಂಡ್ ಮೋಟಾರ್. ಬನ್ನಿ ಈ ಹೈಬ್ರಿಡ್ ಮೋಟಾರನ್ನು ಟೆಸ್ಟ್ ಮಾಡೋಣ. ಈ ಮೋಟಾರ್ನ ವಿಶೇಷವೇ ಇದರ ರಚನೆ. ಇದರ ಪೋಲ್ ಮೇಲೆ ಎರಡು ರೀತಿಯ ವೈಂಡಿಂಗ್ ಇರುತ್ತವೆ. ಒಂದು ಸಪುರ ತಂತಿಯ ಶಂಟ್ ವೈಂಡಿಂಗ್, ಇನ್ನೊಂದು ದಪ್ಪ ತಂತಿಯ ಸೀರೀಸ್ ವೈಂಡಿಂಗ್. ಹೀಗಾಗಿ ಈ ಮೋಟಾರ್ ಶಂಟ್ ಮತ್ತು ಸೀರೀಸ್ ಎರಡೂ ಮೋಟಾರ್ಗಳ ಗುಣಗಳನ್ನು ತೋರಿಸಬಲ್ಲದು. ಈ ಪ್ರಯೋಗದ ಸೀಕ್ರೆಟ್ ಇಲ್ಲಿದೆ: ಫ್ಲಕ್ಸ್ ಇಂಟರಾಕ್ಷನ್. ಸೀರೀಸ್ ಫ್ಲಕ್ಸ್ ಮತ್ತು ಶಂಟ್ ಫ್ಲಕ್ಸ್ ಒಂದೇ ದಿಕ್ಕಿನಲ್ಲಿದ್ದರೆ ಅದು ಕ್ಯುಮ್ಯುಲೇಟಿವ್ ಕಾಂಪೌಂಡ್. ಇದು ತುಂಬಾ ಪವರ್ಫುಲ್. ಅದೇ ಫ್ಲಕ್ಸ್ಗಳು ಒಂದಕ್ಕೊಂದು ವಿರುದ್ಧವಾಗಿದ್ದರೆ ಅದು ಡಿಫರೆನ್ಷಿಯಲ್ ಕಾಂಪೌಂಡ್. ಇದು ಡೇಂಜರಸ್. ಲೋಡ್ ಬಿದ್ದರೆ ಇದರ ಸ್ಪೀಡ್ ವಿಚಿತ್ರವಾಗಿ ವರ್ತಿಸುತ್ತದೆ. ಈಗ ನಾವು ಟ್ರೈನರ್ ಕಿಟ್ ಮೇಲೆ ಇದನ್ನು ಸಿಮ್ಯುಲೇಟ್ ಮಾಡೋಣ. ನಾವು ಸೀರೀಸ್ ಫೀಲ್ಡ್ನ ಟರ್ಮಿನಲ್ಸ್ ಅನ್ನು ಅದಲು ಬದಲು ಮಾಡುವ ಮೂಲಕ ಮೋಟಾರನ್ನು ಕ್ಯುಮ್ಯುಲೇಟಿವ್ ಅಥವಾ ಡಿಫರೆನ್ಷಿಯಲ್ ಆಗಿ ಬದಲಾಯಿಸಬಹುದು. ಕನೆಕ್ಷನ್ ಮಾಡುವಾಗ ಪೊಲಾರಿಟಿ ಬಗ್ಗೆ ಗಮನವಿರಲಿ. ಬನ್ನಿ ಶುರು ಮಾಡೋಣ. ಡಿಯರ್ ಟ್ರೈನೀಸ್, ಈಗ ನಮ್ಮ ಮಿಷಿನ್ ಟ್ರೈನರ್ ಯೂಸ್ ಮಾಡಿಕೊಂಡು ಈಗ ಇದನ್ನೇ ಒಂದೇ ಒಂದು ಮೋಟ್ರನ್ನ ಯೂಸ್ ಮಾಡಿಕೊಂಡು ಡಿ ಸಿ ಶಂಟ್ ಮೋಟ್ರು ಮಾಡಿದ್ದಾಯಿತು, ಡಿ ಸಿ ಸೀರೀಸ್ ಮೋಟ್ರು ಮಾಡಿದ್ದು ಆಯಿತು. ಡೈರೆಕ್ಷನ್ ಚೇಂಜ್ ಮಾಡೋದು ಹೆಂಗೆ, ಸ್ಟಾರ್ಟ್ ಮಾಡೋದು ಹೆಂಗೆ, ಎಫಿಷಿಯನ್ಸಿ ಕಂಡುಹಿಡಿಯೋದು ಹೆಂಗೆ, ಸ್ಪೀಡ್ನು ಕೂಡ ಕಂಟ್ರೋಲು ಹೆಂಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡ್ವಿ. ಈಗ ನಾವು ಇದೇ ಮಿಷಿನಲ್ಲಿ ನಾವು ಕಾಂಪೌಂಡ್ ಮೋಟ್ರಾಗಿ ರನ್ ಮಾಡೋದು ಹೆಂಗೆ ಅಂತಕ್ಕಂಥದ್ದನ್ನ ನೋಡೋಣ. ಡಿ ಸಿ ಕಾಂಪೌಂಡ್ ಮೋಟ್ರನ್ನ ಡಿ ಸಿ ಕಾಂಪೌಂಡ್ ಮೋಟ್ರಲ್ಲಿ ನಿಮಗೆ ಶಾರ್ಟ್ ಶಂಟ್ ಕಾಂಪೌಂಡ್ ಮೋಟ್ರ್, ಲಾಂಗ್ ಶಂಟ್ ಕಾಂಪೌಂಡ್ ಮೋಟ್ರ್ ಎರಡು ಬರುತ್ತೆ. ಸೊ ಅವೆರಡೂ ಇದರೊಳಗಡೆ ಮಾಡಿ ನೋಡೋಣ ಒಂದೇ ಸತಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಕಾಂಪೌಂಡ್ ಮೋಟರ್ ಯಾಕೆ ಸ್ಪೆಷಲ್ ಗೊತ್ತಾ? ಇದರಲ್ಲಿ ಸೀರೀಸ್ ಮೋಟರ್ ಮತ್ತು ಶಂಟ್ ಮೋಟರ್ ಎರಡರ ಗುಣಗಳು ಇರ್ತವೆ. ಇದರಲ್ಲಿ ಎರಡು ವೈಂಡಿಂಗ್ಗಳು ಇರ್ತವೆ. ಆರ್ಮೀಚರ್ ಜೊತೆ ಸೀರೀಸ್ ಆಗಿ ಇರುವ ಸೀರೀಸ್ ಫೀಲ್ಡ್, ಪ್ಯಾರಲಲ್ ಆಗಿ ಇರುವ ಶಂಟ್ ಫೀಲ್ಡ್. ಇದೇ ಕಾರಣಕ್ಕೆ ಇದನ್ನು ಕಾಂಪೌಂಡ್ ಅಂದ್ರೆ ಮಿಶ್ರಣ ಎಂದು ಕರೆಯುತ್ತಾರೆ. ಸೊ ನಮಗಿಲ್ಲಿ ಕೂಡ 4 ಪಾಯಿಂಟ್ ಸ್ಟಾರ್ಟರ್ ಬೇಕು ಡಿ ಸಿ ಕಾಂಪೌಂಡ್ ಮೋಟರ್ನ ಸ್ಟಾರ್ಟ್ ಮಾಡಲಿಕ್ಕೆ. ಬಟ್ ಆದರೆ ನಾವು ಇಲ್ಲಿರ್ತಕ್ಕಂಥ ಡ್ರೈವನ್ನೇ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ನಾವೀಗ ಕಾಂಪೌಂಡ್ ಮೋಟ್ರಾಗನ್ನ ರನ್ ಮಾಡಿ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಈಗ ಕನೆಕ್ಷನ್ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮು ಬರ್ಸಿರೋ ಪ್ರಕಾರ ಈಗ ಕನೆಕ್ಷನ್ಸನ್ನು ಮಾಡೋಣ. ಸೊ ಮೊದಲನೇದಾಗಿ ಡ್ರೈವ್ಗೆ ಸಪ್ಲೈ ವೋಲ್ಟೇಜನ್ನು ಕೊಡಬೇಕು. ಫೇಸ್ ವೋಲ್ಟೇಜ್ ಬಿ ಇಂದ ತೊಗೊಂಡು ನಾನೇನು ಮಾಡ್ತಾಯಿದ್ದೀನಿ, ಎಲ್ಗೆ ಕೊಡ್ತಾಯಿದ್ದೀನಿ. ನೆಕ್ಸ್ಟು ಎನ್ನಿಂದ ತೊಗೊಂಡು ಎನ್ಗೆ ಕೊಡ್ತಾಯಿದ್ದೀನಿ. ಓಕೆ, ಡ್ರೈವ್ಗೆ ಎ ಸಿ ಸಪ್ಲೈ ಬಂತು. ಇನ್ನು ಡ್ರೈವ್ ನಮಗೆ ಡಿ ಸಿ ಸಪ್ಲೈ ಕೊಡೋದು ಅಷ್ಟೇ ಕೆಲಸ. ಸೊ ಡ್ರೈವಿಂದ ನಮಗೆ ಆರ್ಮೇಚರ್ಗೆ ಬರ್ತಕ್ಕಂಥ ಸಪ್ಲೈ ಎ ಇಂದ ಬರೋದನ್ನು ನಾನೇನು ಮಾಡ್ತೀನಿ, ಅಮ್ಮೀಟ್ರ್ ಪಾಸಿಟಿವ್ಗೆ ಕೊಡ್ತೀನಿ. ಅಮ್ಮೀಟ್ರ್ ನೆಗೆಟಿವಿಂದ ಬರ್ತಕ್ಕಂಥದ್ದನ್ನು ಡೈರೆಕ್ಟಾಗಿ ಇಲ್ಲಿ ಎಕ್ಸ್ಟೆನ್ಷನ್ ಮಾಡ್ಕೊತೀನಿ. ನೋಡಿ ಒಂಚೂರು ವೈರ್ ಅದನ್ನು. ಟ್ರೈನರ್ ಇಲ್ಲಿ ವೈರ್ ಕೂಡಿಸುತ್ತಿದ್ದಾರೆ, ಎಕ್ಸ್ಟೆನ್ಷನ್. ಆದರೆ ರಿಯಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಾಗ ಹೀಗೆ ವೈರ್ ಕೂಡಿಸಿದ ಜಾಗಕ್ಕೆ ಕಡ್ಡಾಯವಾಗಿ ಇನ್ಸುಲೇಷನ್ ಟೇಪ್ ಹಾಕಲೇಬೇಕು. ಇಲ್ಲದಿದ್ದರೆ ಅದು ಮೋಟರ್ ಬಾಡಿಗೆ ಟಚ್ ಆಗಿ ಶಾರ್ಟ್ ಸರ್ಕ್ಯೂಟ್ ಅಥವಾ ಬಾಡಿ ಅರ್ತ್ ಆಗುವ ಅಪಾಯವಿರುತ್ತದೆ. ಹುಷಾರ್. ಯಾಕೆ ಅಂದರೆ ಉದ್ದ ಸಾಕಾಗಲ್ಲ. ಸೊ ನೋಡಿ, ಎಕ್ಸ್ಟೆನ್ಷನ್ ಮಾಡ್ಕೊಂಡೆ ಇದು ಎಲ್ಲೂ ಟಚ್ ಆಗ್ದಂಗೆ ಇದ್ರ ಮೇಲೆ ಇಟ್ಕೊಳ್ಳಿ. ಸೊ ನೆಗೆಟಿವಿಂದ ಬಂದಿದ್ದು S1 ನೋಡಿ, S1ಗೆ ಬರುತ್ತಿಲ್ಲಿ, ಗೊತ್ತಾಯ್ತಾ? ಸೊ ನೆಕ್ಸ್ಟು S2 ಇಂದ ಸೀರೀಸ್ ಫೀಲ್ಡ್ಗೆ ಬಂತು. ಸೀರೀಸ್ ಫೀಲ್ಡ್ S2 ಇಂದ ಬಂದಿದ್ದು ನಿಮಗೆ A1ಗೆ ಹೋಯ್ತು. ಎಲ್ಲಿಗೋಯ್ತು? A1ಗೆ ಹೋಯ್ತು. ನೆಕ್ಸ್ಟು A2 ಇಂದ ಬಂದಿದ್ದು ಡ್ರೈವ್. A2 ಇಂದ ಬಂದಿದ್ದು ಡ್ರೈವ್ ಎಲ್ಲಿಗೋಯ್ತು? ಎಗೆ ಹೋಯ್ತು. ಸೊ ಅಲ್ಲಿಗೆ ಸೀರೀಸ್ ಫೀಲ್ಡು ಆರ್ಮೇಚರ್ ಕನೆಕ್ಷನ್ ಕಂಪ್ಲೀಟ್ ಆಯಿತು. ನಾವಿಲ್ಲಿ ಮಾಡುತ್ತಿರುವುದು ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಕನೆಕ್ಷನ್. ಅಂದ್ರೆ
ಸೀರೀಸ್ ಫೀಲ್ಡ್ ಮತ್ತು ಶಂಟ್ ಫೀಲ್ಡ್ ಎರಡೂ ಒಂದೇ ದಿಕ್ಕಿನಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನು ಉತ್ಪತ್ತಿ ಮಾಡುತ್ತವೆ. ಒಂದು ವೇಳೆ ನೀವು ಸೀರೀಸ್ ಫೀಲ್ಡ್ ಉಲ್ಟಾ ಕನೆಕ್ಟ್ ಮಾಡಿದ್ರೆ ಅದು ಡಿಫರೆನ್ಷಿಯಲ್ ಕಾಂಪೌಂಡ್ ಆಗುತ್ತದೆ. ಆಗ ಮೋಟಾರ್ ಸ್ಪೀಡ್ ಡೇಂಜರಸ್ ಲೆವೆಲ್ಗೆ ಹೋಗಬಹುದು. ಈಗ ನೆಕ್ಸ್ಟು ಶಂಟ್ ಫೀಲ್ಡ್ ಕನೆಕ್ಷನನ್ನು ಮಾಡೋದು. ಶಂಟ್ ಫೀಲ್ಡ್ ಕನೆಕ್ಷನ್ ಮಾಡಬೇಕು ಅಂದರೆ ಡ್ರೈವ್ನ ಎಫ್ ಔಟ್ಪುಟ್ಟು ಬೇಕು. ಸೊ ಎಫ್ಫಿಂದ ಬಂದಿದ್ದು ಎಲ್ಲಿಗೆ ಬಂತು? F1ಗೆ ಬಂತು, ಫೀಲ್ಡ್ ವೈಂಡಿಂಗ್, ಶಂಟ್ ಫೀಲ್ಡ್ ವೈಂಡಿಂಗ್ಗೆ. F2 ಇಂದ ಬಂದಿದ್ದು, ಶಂಟ್ ಫೀಲ್ಡ್ ವೈಂಡಿಂಗಿಂದ ಬಂದಿದ್ದು ಡೈರೆಕ್ಟಾಗಿ ಎಫ್ಗೆ, ಡ್ರೈವ್ ಎಫ್ಗೆ ಬಂತು. ಅಲ್ಲಿಗೆ ನಮಗೇನಾಯಿತು? ಸರ್ಕ್ಯೂಟು ಪೂರ್ತಿ ಕಂಪ್ಲೀಟು ಆಯಿತು. ಕಾಂಪೌಂಡ್ ಜನರೇಟರ್, ಕಾಂಪೌಂಡ್ ಮೋಟ್ರದ್ದು ಪೂರ್ತಿ ಸರ್ಕ್ಯೂಟು ಕಂಪ್ಲೀಟು ಆಯಿತು. ಈಗ ಸ್ಟಾರ್ಟ್ ಮಾಡಿ, ರನ್ ಮಾಡಿ, ಡೈರೆಕ್ಷನ್ ಚೇಂಜ್ ಮಾಡಿ, ಎಫಿಷಿಯನ್ಸಿನ ಯಾವ ರೀತಿ ಕಂಡಿಡೋದು, ಪರ್ಫಾರ್ಮೆನ್ಸ್ ಕಂಡಿಡೋದು, ಇಷ್ಟೂ ಕೂಡ ಇದು ಒಂದೇ ಎಕ್ಸ್ಪೆರಿಮೆಂಟಲ್ಲೇ ಮಾಡೋಣ. ಹೆಂಗೆ ಮಾಡೋಣ ಅನ್ನೋದು ನೋಡೋಣ. ಫಸ್ಟ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಕರೆಂಟು, ರನ್ನಿಂಗ್ ಕರೆಂಟು ನೋಡೋಣ. ಸೊ ಫಸ್ಟು MCBನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ತಕ್ಷಣ ನೀವು ಮೂವ್ ಮಾಡ್ತಿದ್ರೆ ಇಲ್ಲಿ ನೋಡಿ ವೋಲ್ಟೇಜು 0. ಸೊ ನಾನೀಗ ವೋಲ್ಟ್ ಮೀಟ್ರ್ ಕೊಟ್ಟೇ ಇಲ್ಲ ಇಲ್ಲಿ. ಸೊ ಹಂಗಾಗಿ ನಮ್ಗೆ ವೋಲ್ಟೇಜು ಗೊತ್ತಾಗಲ್ಲ. ಸೊ ನಾವು ವೋಲ್ಟ್ ಮೀಟ್ರ್ ಕೊಟ್ಕೊಬೇಕು. ಸೊ ನಾನು ವೋಲ್ಟ್ ಮೀಟರ್ ಕನೆಕ್ಷನ್ನ ಬಿಟ್ಬಿಟ್ಟಿದ್ದೀನಿ. ಆಮ್ ಮೀಟರ್ ಅನ್ನು ಯಾವಾಗಲೂ ಸೀರೀಸ್ ಆಗಿಯೇ ಕನೆಕ್ಟ್ ಮಾಡಬೇಕು. ಉಲ್ಟಾ ಮಾಡಿದ್ರೆ ಮೀಟರ್ ಸುಟ್ಟು ಹೋಗುತ್ತದೆ. ಹೇಳ್ಬೇಕಲ್ವಾ ನೀವು ವೋಲ್ಟ್ ಮೀಟರ್ ಕನೆಕ್ಷನ್ ಬಿಟ್ಟಿದ್ದೀರಾ ಅಂತ. ಸೊ ವೋಲ್ಟ್ ಮೀಟ್ರ್ ಪ್ಲಸ್ಸಿಂದ ಬಂದಿದ್ದು ಆರ್ಮೇಚರ್ಗೆ ಹೋಗಿರತಕ್ಕಂಥ, ಡ್ರೈವಿಂದ ಹೋಗಿರ್ತಕ್ಕಂಥ ಎಗೆ. ವೋಲ್ಟ್ ಮೀಟ್ರ್ ನೆಗೆಟಿವಿಂದ ಬಂದಿದ್ದು ಡ್ರೈವಿಂದ ಹೋಗಿರ್ತಕ್ಕಂಥ ಆರ್ಮೇಚರ್ ಎ ಟರ್ಮಿನಲ್ಗೆ ಕೊಡಬೇಕು. ಗೊತ್ತಾಯ್ತಾ? ವೋಲ್ಟ್ ಮೀಟ್ರ್ ಕನೆಕ್ಷನ್ ಆಯಿತು. ಈಗ ಸಪ್ಲೈಯನ್ನು ಆನ್ ಮಾಡ್ತೀವಿ. ಆನ್ ಮಾಡಿದ ತಕ್ಷಣ ಡ್ರೈವು ವೋಲ್ಟೇಜನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ. ಈಗ ಎಷ್ಟು ನೋಡಿ, 5 ವೋಲ್ಟ್ಸ್, 10 ವೋಲ್ಟ್ಸ್ ಕೊಟ್ಟೆ. ಮೋಟ್ರ್ ಇವಾಗ ಹೆಂಗೆ ಓಡ್ತಾ ಇದೆ? ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಓಡ್ತಾ ಇದೆ. ಸೊ ಸ್ಪೀಡ್ ನೋಡಿ, ನಾನು ವೇರಿ ಮಾಡ್ದಂಗೆಲ್ಲ ಸ್ಪೀಡು ಕೂಡ ಏನಾಗ್ತಾ ಇರುತ್ತೆ? ರೈಸು ಆಗ್ತಾ ಇರುತ್ತೆ. ನೋಡಿ, ಕಾಣಿಸ್ತಾ ಇದೆಯಾ? ನೀವು ಬೇಕಾದ್ರೆ ಟ್ಯಾಕೋಮೀಟ್ರಲ್ಲಿ ಸ್ಪೀಡನ್ನು ಮೆಷರು ಮಾಡ್ಬೋದು. ಮಾಡಿದ್ರೆ ಸ್ಪೀಡ್ ವೇರಿಯೇಷನ್ ಮಾಡೋದು ಗೊತ್ತಾಗುತ್ತೆ ನಿಮಗೆ. ಗೊತ್ತಾಯ್ತಾ? ಇದು ಆರ್ಮೇಚರ್ ವೋಲ್ಟೇಜ್ ಕಂಟ್ರೋಲ್ ಮೆಥಡ್ ಆಯಿತು. ಯಾಕೆಂದರೆ ಫೀಲ್ಡ್ ವೈಂಡಿಂಗ್ ಮಾಡಿದ್ವಿ ನಾವು, ಇಲ್ಲಿ ಆರ್ಮೇಚರ್ ವೋಲ್ಟೇಜ್ ಕಂಟ್ರೋಲ್ ಮೆಥಡಲ್ಲಿ ಮಾಡ್ದಂಗೆ ಆಗುತ್ತೆ. ಆರ್ಮೇಚರ್ ವೋಲ್ಟೇಜು ವೇರಿ ಆದಂಗೆಲ್ಲ ಸ್ಪೀಡು ಕೂಡ ಏನಾಗ್ತಾ ಇರುತ್ತೆ? ವೇರಿ ಆಗ್ತಾರೆ. ಸ್ಪೀಡ್ ಕಂಟ್ರೋಲ್ ಲಾಜಿಕ್ ಏನು? ಇಲ್ಲಿ ನಾವು ಆರ್ಮೇಚರ್ ವೋಲ್ಟೇಜ್ ಕಂಟ್ರೋಲ್ ಮೆಥಡ್ ಬಳಸುತ್ತಿದ್ದೇವೆ. ಸೂತ್ರ ಇಷ್ಟೇ: ಆರ್ಮೇಚರ್ಗೆ ಹೋಗುವ ವೋಲ್ಟೇಜ್ V ಜಾಸ್ತಿ ಆದರೆ ಮೋಟಾರ್ ಸ್ಪೀಡ್ N ಜಾಸ್ತಿಯಾಗುತ್ತದೆ. ವೋಲ್ಟೇಜ್ ಕಮ್ಮಿ ಆದರೆ ಸ್ಪೀಡ್ ಕಮ್ಮಿಯಾಗುತ್ತದೆ. ಇದು ಸ್ಪೀಡ್ ಕಂಟ್ರೋಲ್ ಮಾಡಲು ಸುಲಭವಾದ ದಾರಿ. ಫುಲ್ ವೋಲ್ಟೇಜನ್ನು ಕೊಟ್ಟಿದ್ದೀವಿ. ನಮಗೀಗ ಫುಲ್ ಸ್ಪೀಡಲ್ಲಿ ಕಾಂಪೌಂಡ್ ಮೋಟರ್ ರನ್ ಆಗ್ತಾ ಇದೆ. ಈಗ ಇದು ಯಾವ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ? ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ನಿಧಾನಕ್ಕೆ ಗ್ರ್ಯಾಜುಯಲ್ ಆಗಿ ಆಫ್ ಮಾಡ್ತಾ ಬನ್ನಿ. ಅಪ್ಲೈ ವೋಲ್ಟೇಜ್ ಕಮ್ಮಿ ಮಾಡ್ತಾ ಬನ್ನಿ. ಮೋಟ್ರ್ ನಿಧಾನಕ್ಕೆ ಆಫು ಆಗುತ್ತೆ. ಆಗಿದ್ದಾದಮೇಲೆ ಏನು ಮಾಡಿ? ಸಪ್ಲೈಯನ್ನು ಆಫ್ ಮಾಡಿ. ಈಗ ನೀವು ಫೀಲ್ಡ್ ಕನೆಕ್ಷನ್, ಇಷ್ಟ ತನಕ ನಾವು ಬರೀ ಆರ್ಮೇಚರ್ ಕನೆಕ್ಷನ್ನೇ ಚೇಂಜ್ ಮಾಡ್ತಾಯಿದ್ವಿ. ಈಗ ಫೀಲ್ಡ್ ಕನೆಕ್ಷನ್ನ ಇಂಟರ್ಚೇಂಜ್ ಮಾಡಿ ನೋಡೋಣ ಡೈರೆಕ್ಷನ್ ಚೇಂಜ್ ಆಗುತ್ತಾ ಅಂತ. ಸೊ ನೋಡಿ, F1 ಕೊಟ್ಟಿರೋದನ್ನ F2 ಕೊಡ್ತೀನಿ. F2 ಕೊಟ್ಟಿರೋದನ್ನ ಏನು ಮಾಡಿದೆ? F1ಗೆ ಕೊಡ್ತೀನಿ. ಓಕೆನಾ? ಫೀಲ್ಡ್ ವೈಂಡಿಂಗನ್ನು ಇಂಟರ್ಚೇಂಜ್ ಮಾಡಿದೆ. ಪ್ರತಿ ಸತಿ ನಿಮ್ಗೆ ಹೇಳ್ಕೊಟ್ಟಾಗಲೂ ನಾನು ಏನು ಮಾಡ್ತಿದ್ದೆ? ಆರ್ಮೇಚರ್ದೇ ಮಾಡ್ತಾಯಿದ್ದೆ. ಫೀಲ್ಡ್ ಮಾಡಿದ್ರೆ ಬರಲ್ವಾ ಅಂತ ಅನಿಸುತ್ತೆ ನಿಮಗೆ. ದಿಕ್ಕು ಬದಲಿಸುವುದು ಹೇಗೆ? ಮೋಟಾರ್ ಉಲ್ಟಾ ತಿರುಗಬೇಕೆಂದರೆ ಒಂದು ರೂಲ್ ಇದೆ. ನೀವು ಆರ್ಮೇಚರ್ ಟರ್ಮಿನಲ್ಸ್ ಅಥವಾ ಫೀಲ್ಡ್ ಟರ್ಮಿನಲ್ಸ್ ಇವೆರಡರಲ್ಲಿ ಯಾವುದಾದರೂ ಒಂದನ್ನು ಮಾತ್ರ ಅದಲು ಬದಲು ಅಂದರೆ ಇಂಟರ್ಚೇಂಜ್ ಮಾಡಬೇಕು. ಎರಡನ್ನೂ ಒಟ್ಟಿಗೆ ಬದಲಾಯಿಸಿದರೆ ಮೋಟಾರ್ ತಿರುಗುವ ದಿಕ್ಕು ಬದಲಾಗುವುದಿಲ್ಲ. ಟ್ರೈನರ್ ಇಲ್ಲಿ ಫೀಲ್ಡ್ ಮಾತ್ರ ಬದಲಾಯಿಸಿದ್ದಾರೆ, ಗಮನಿಸಿ. ಸೊ ಈಗ ನಾನು ಫೀಲ್ಡ್ ವೈಂಡಿಂಗ್ದೇ ಮಾಡಿದೆ. ಈಗ ನೋಡಿ, ಸಪ್ಲೈಯನ್ನು ಆನ್ ಮಾಡಿ, ಡ್ರೈವ್ ಔಟ್ಪುಟನ್ನು ರೈಸ್ ಮಾಡಿ ನೋಡಿ. ಈಗ ರಿವರ್ಸ್ ತಿರುಗ್ತಾ ಇದೆಯಾ? ಲೋ ಸ್ಪೀಡಲ್ಲಿ ಕಾಣಿಸ್ತಾ ಇದೆಯಾ? ಸೊ ನೋಡಿ, ಗ್ರ್ಯಾಜುಯಲ್ ಆಗಿ ರೈಸ್ ಮಾಡ್ತಾ ಹೋಗಿ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಲ್ಲಿ ಕರೆಂಟ್ ರೇಟಿಂಗ್ ಕೂಡ ರೈಸ್ ಆಗ್ತಾ ಹೋಗುತ್ತೆ. ನೋಡಿ, ವೋಲ್ಟೇಜು ರೈಸ್ ಆಗುತ್ತೆ, ಕರೆಂಟು ರೈಸ್ ಆಗುತ್ತೆ. ನೋಡಿ,
ಎಷ್ಟು ಸ್ಪೀಡಲ್ಲಿ ತಿರುಗ್ತಾ ಇದೆ ಅಲ್ವ ಇವಾಗ ಮಾಮೂಲಿ. ಸೊ ಸ್ಪೀಡ್ ಕಂಟ್ರೋಲ್ ಆಯ್ತಲ್ಲ, ಇಲ್ಲೂ ಡೈರೆಕ್ಷನು ಚೇಂಜ್ ಆಯಿತು, ಸ್ಪೀಡು ಕಂಟ್ರೋಲು ಆಯಿತು. ಇದೇ ಟೈಮಲ್ಲಿ ನೀವು ಫುಲ್ ವೋಲ್ಟೇಜನ್ನು ಕೊಟ್ಟಿದ್ದಾದಮೇಲೆ ನೀವೇನು ಮಾಡ್ಬೋದು, ಲೋಡನ್ನು ಅಪ್ಲೈ ಮಾಡಿ. ಲೋಡನ್ನು ಅಪ್ಲೈ ಮಾಡಿದ್ರೆ ನಿಮಗೇನಾಗುತ್ತೆ, ಆರ್ಮೇಚರ್ ಕರೆಂಟ್ ವೇರಿ ಆಗುತ್ತೆ ನೋಡಿ. ಅಲ್ಲಿ 1.75 ಆಮ್ಸ್ ತೊಗೊಂತು 2 ಆಮ್ಸ್ ತನಕ ಲೋಡ್ ಕೊಡಿ. 2 ಆಮ್ಸ್ ಲೋಡ್ ಕೊಟ್ಟೆ ನೋಡಿ, 2 ಆಮ್ಸ್ ತನಕ ಲೋಡ್ ಕೊಡಿ. 2 ಆಮ್ಸ್ ಲೋಡ್ ಕೊಟ್ಟು ಡ್ರಮ್ ಲೋಡಿಂಗನ್ನು ಕೊಟ್ಟಿದ್ದೀರಾ. ಈಗ ವೋಲ್ಟ್ ಮೀಟ್ರು ಅಮ್ಮೀಟ್ರ್ ರೀಡಿಂಗನ್ನು ಎಂಟ್ರಿ ಮಾಡ್ಕೊಳ್ಳಿ. W1 W2 ವೆಯ್ಟನ್ನು ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟು ಟ್ಯಾಕೋಮೀಟ್ರು ತೊಗೊಂಡು ಸ್ಪೀಡ್ ಎಷ್ಟಿದೆ ಅಂತ ಮೆಷರ್ ಮಾಡಿ. ಸ್ಪೀಡ್ ಎಷ್ಟಿದೆ ಅಂತ ಮೆಷರ್ ಮಾಡಿ. 1214 RPM, 244 RPM ತಿರುಗ್ತಾ ಇದೆ. ಇದನ್ನು ಎಂಟ್ರಿ ಮಾಡ್ಕೊಳ್ಳಿ. ಮತ್ತೆ ಲೋಡನ್ನು ಇನ್ಕ್ರೀಸ್ ಮಾಡಿ. ಮತ್ತೆ ಸೇಮ್ ರೀಡಿಂಗ್ಸನ್ನು W1 W2 ಕರೆಂಟು ವೋಲ್ಟೇಜು ಎಲ್ಲ ರೀಡಿಂಗನ್ನು ತೊಗೊಳ್ಳಿ. ಟ್ಯಾಕೋಮೀಟ್ರ್ ರೀಡಿಂಗನ್ನು ತೊಗೊಳ್ಳಿ, ಎಂಟ್ರಿ ಮಾಡ್ಕೊಳ್ಳಿ ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ. ಎಂಟ್ರಿ ಆದಮೇಲೆ ಫುಲ್ಲು ಒಂದು 5 ರೀಡಿಂಗ್ ಎಂಟ್ರಿ ಆದಮೇಲೆ ಲೋಡನ್ನು ಕಮ್ಮಿ ಮಾಡಿ. ಸ್ಪೀಡ್ ಜಾಸ್ತಿ ಆಗುತ್ತೆ, ಸೊ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಸೊ ವೋಲ್ಟೇಜನ್ನು ಕಮ್ಮಿ ಮಾಡಿ, ನಿಧಾನಕ್ಕೆ ಕಮ್ಮಿ ಮಾಡ್ತಾ ಬಂದು ಆಫು ಫುಲ್ 0 ಮಾಡಿ. ವೋಲ್ಟೇಜ್ 0 ಆಗುತ್ತೆ. ಸೊ ನೀವೇನು ಮಾಡಿ, ಆಫ್ ಮಾಡಿ. ಸೊ ಈಗ ನೆಕ್ಸ್ಟ್ ಕ್ಯಾಲ್ಕುಲೇಷನನ್ನು ಮಾಡಿ. ಸೊ ಏನೇನು ಎಫಿಷಿಯನ್ಸಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ನೀವು ಫಸ್ಟು ಟಾರ್ಕ್ ಎಷ್ಟು ಪ್ರೊಡ್ಯೂಸ್ ಆಯಿತು ಅಂತ ಕಂಡುಹಿಡಿಬೇಕು. ಟಾರ್ಕ್ ಪ್ರೊಡ್ಯೂಸ್ ಆಯಿತು ಅಂತ ಕಂಡುಹಿಡಲಿಕ್ಕೆ ನಾವು ವೆಯ್ಟ್ ಮೆಷರ್ ಮಾಡ್ಕೊಂಡಿದ್ದೀವಿ, ಎಷ್ಟು ವೆಯ್ಟ್ ಕೊಟ್ಟಿದ್ದೀವಿ ಅಂತ, W ಅದು. ನೆಕ್ಸ್ಟು ಡ್ರಮ್ ಡಯಾಮೀಟ್ರ್ ಎಷ್ಟು ಅಂತ ನೋಡ್ಕೊಬೇಕು. 145 mm ಬರುತ್ತೆ. ಅದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. 0.145 ಆಗುತ್ತೆ, ಡಿವೈಡೆಡ್ ಬೈ 1000 ಮಾಡಿದ್ರೆ. ಸೊ 0.145 ಮೀಟರ್ಸ್ ಆಗುತ್ತೆ. ಸೊ W ಇಂಟು D ಇಂಟು 9.81 ನ್ಯೂಟನ್ ಮೀಟರ್ಸ್ ಆಗುತ್ತೆ. ಸೊ ಅದನ್ನು ಬರ್ಕೊಳ್ಳಿ, ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ಅಂತ ಬರ್ಕೊಳ್ಳಿ. ನೆಕ್ಸ್ಟು ಔಟ್ಪುಟ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 2π/NT ಡಿವೈಡೆಡ್ ಬೈ 60 ಅನ್ನೋ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳಿ. 2π ಅಂದರೆ ಕಾನ್ಸ್ಟೆಂಟು, N ಅಂದರೆ ಸ್ಪೀಡ್, ಏನು ನೀವು ಟ್ಯಾಕೋಮೀಟ್ರಲ್ಲಿ ರೀಡಿಂಗ್ ತೊಗೊಂಡಿರ್ತೀರ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು Tನ ನೀವು ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ, ಆ T ವ್ಯಾಲ್ಯೂನ ಹಾಕ್ಕೊಳ್ಳಿ. ಎಲ್ಲವನ್ನು ಗುಣಿಸಿದ್ದಾದಮೇಲೆ ಬರೋ ಆನ್ಸರನ್ನು ಡಿವೈಡೆಡ್ ಬೈ 60 ಮಾಡಿ. ಫಾರ್ಮುಲಾ ಕನ್ಫ್ಯೂಸ್ ಆಗಬೇಡಿ. ಔಟ್ಪುಟ್ ಪವರ್ ಕಂಡುಹಿಡಿಯಲು ಈ ಫಾರ್ಮುಲಾ ಬರೆದುಕೊಳ್ಳಿ. 2π/NT/60. ಇಲ್ಲಿ N ಅಂದರೆ ಸ್ಪೀಡ್, T ಅಂದರೆ ಟಾರ್ಕ್. ಬಂದ ಉತ್ತರವು ವ್ಯಾಟ್ಸ್ಗಳಲ್ಲಿ ಇರುತ್ತದೆ. ಇದನ್ನು 735.5 ರಿಂದ ಭಾಗಿಸಿದರೆ ನಿಮಗೆ ಹಾರ್ಸ್ ಪವರ್ ಸಿಗುತ್ತದೆ. ಸೊ ಬರೋ ವ್ಯಾಲ್ಯೂನೇ ಔಟ್ಪುಟ್ ಆಗಿರುತ್ತೆ. ನೆಕ್ಸ್ಟ್ ಇನ್ಪುಟ್ ಪವರನ್ನು ಕಂಡುಹಿಡಿಬೇಕು. ಇನ್ಪುಟ್ ಪವರ್ನ ಕಂಡುಹಿಡಲಿಕ್ಕೆ ನೀವು ಅಮ್ಮೀಟ್ರದ್ದು ವೋಲ್ಟ್ ಮೀಟ್ರದ್ದು ರೀಡಿಂಗನ್ನು ತೊಗೊಂಡಿರ್ತೀರ. ಅವೆರಡೂ ರೀಡಿಂಗನ್ನು ನೀವೇನು ಮಾಡಿ, ಮಲ್ಟಿಪ್ಲೈ ಮಾಡಿದ್ರೆ ನಿಮಗೇನು ಸಿಗುತ್ತೆ, ಪವರ್ ಸಿಗುತ್ತೆ, ಇನ್ಪುಟ್ ಪವರು. ಸೊ ಇನ್ಪುಟ್ ಪವರ್ ಸಿಕ್ತು, ಔಟ್ಪುಟ್ ಪವರ್ ಸಿಕ್ತು. ಸೊ ಈಸಿಯಾಗಿ ನೀವೇನು ಮಾಡ್ಬೋದು, ಎಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ, ಔಟ್ಪುಟ್ ಬೈ ಇನ್ಪುಟ್ ಡಿವೈಡೆಡ್ ಬೈ ಔಟ್ಪುಟ್ ಬೈ ಇನ್ಪುಟ್ ಇಂಟು 100 ಮಾಡಿದ್ರೆ ನಿಮಗೆ ಎಫಿಷಿಯನ್ಸಿ ಸಿಗುತ್ತೆ. ಈ ಥರ ಎಲ್ಲದಕ್ಕೂ ನೀವು 5 ರೀಡಿಂಗ್ ತೊಗೊಂಡಿರೋದಕ್ಕೂ ಲೆಕ್ಕ ಮಾಡಿ ಆಮೇಲಿಂದ ಎಫಿಷಿಯನ್ಸಿ ಹೆಂಗಿದೆ ಅಂತ ಅಬ್ಸರ್ವ್ ಮಾಡಿ ರಿಸಲ್ಟನ್ನು ಬರೀರಿ.